ನಮಸ್ಕಾರ. ಎಕ್ಸೆಂಟ್ರಿಕ್ ಟರ್ನಿಂಗ್ ಪ್ರದರ್ಶನದ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಒಂದಿಗೆ ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಎಸೆಂಟ್ರಿಕ್ ಸೆಂಟರ್ ಮತ್ತು ವೃತ್ತವನ್ನು ಗುರುತಿಸುವುದು, ನಿಜವಾದ ಬಾಹ್ಯ ವಿಲಕ್ಷಣ ವ್ಯಾಸ, ವಿಲಕ್ಷಣ ತಿರುವು ಕಲಿತಿರುವುದು. ಇದಕ್ಕೆ ಅಗತ್ಯವಿರುವ ಸಲಕರಣೆಗಳು ಹೀಗಿವೆ: ಲೇತ್, ಫೋರ್ಜಾ ಚಕ್, ಚಕ್ ಕೀ, ಟೂಲ್ ಪೋಸ್ಟ್ ಕೀ, ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್, ಕಟಿಂಗ್ ಟೂಲ್ಸ್, ವರ್ನಿಯರ್ ಕ್ಯಾಲಿಪರ್ಸ್, ಸ್ಟೀಲ್ ರೂಲ್, ಯೂನಿವರ್ಸಲ್ ಸರ್ಫೇಸ್ ಗೇಜ್, ಮಾರ್ಕಿಂಗ್ ಮೀಡಿಯಾ, ವರ್ನಿಯರ್ ಹೈಟ್ ಗೇಜ್, ವಿ ಬ್ಲಾಕ್ ವಿತ್ ಕ್ಲ್ಯಾಂಪ್ಸ್, ಸೆಂಟರ್ ಡ್ರಿಲ್, ಸೆಂಟರ್ ಪಂಚ್, ಡಾಟ್ ಪಂಚ್, ಬಾಲ್ ಪೀನ್ ಹ್ಯಾಮರ್. ವಿಭಿನ್ನ ವಸ್ತುಗಳನ್ನು ವಿಭಿನ್ನ ಅಕ್ಷಗಳ ಮೇಲೆ ತಿರುಗಿಸಿದಾಗ ಅದನ್ನು ವಿಲಕ್ಷಣ ತಿರುವು ಎಂದು ಹೇಳಲಾಗುತ್ತದೆ. ವಿಲಕ್ಷಣ ತಿರುವು ಆಫ್ಸೆಟ್ ಟರ್ನಿಂಗ್ ಎಂದು ಕರೆಯಲ್ಪಡುತ್ತದೆ. ಇದು ಒಂದು ರೀತಿಯ ಲೇತ್ ಕಾರ್ಯಾಚರಣೆಯಾಗಿದೆ. ಕ್ರ್ಯಾಂಕ್ಶಾಫ್ಟ್ನಂತಹ ಸ್ಪಿಂಡಲ್ ಅಕ್ಷಕ್ಕೆ ಕೇಂದ್ರೀಕೃತವಾಗಿರದ ವೈಶಿಷ್ಟ್ಯಗಳೊಂದಿಗೆ ಯಂತ್ರ ಭಾಗಗಳಿಗೆ ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಈ ವ್ಯಾಯಾಮದ ಮೂಲಕ ವಿಲಕ್ಷಣ ತಿರುವು ಹೇಗೆ ನಿರ್ವಹಿಸಬೇಕೆಂದು ನಾವು ಕಲಿಯೋಣ. ವರ್ನಿಯರ್ ಕ್ಯಾಲಿಪರ್ ಮತ್ತು ಸ್ಟೀಲ್ ನಿಯಮವನ್ನು ಬಳಸಿಕೊಂಡು ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. ಚಕ್ ಕೀ ಸಹಾಯದಿಂದ ಫೋರ್ಜಾ ಚಕ್ ಕೆಲಸವನ್ನು ಆರೋಹಿಸಿ. ಚಕ್ನ ಹೊರಗೆ ಗರಿಷ್ಠ ಉದ್ದವನ್ನು ಇಟ್ಟುಕೊಳ್ಳುವ ಮೂಲಕ ಮೇಲ್ಮೈ ಗೇಜನ್ನು ಬಳಸಿಕೊಂಡು ಕೆಲಸದ ಸತ್ಯತೆಯನ್ನು ಪರಿಶೀಲಿಸಿ. ಕೆಲಸದ ಒಂದು ತುದಿಯನ್ನು ಎದುರಿಸಿ. ಗರಿಷ್ಠ ಉದ್ದಕ್ಕೆ 80 mm ವ್ಯಾಸಕ್ಕೆ ಸರಳ ತಿರುವು. ಮುಖದ ತುದಿಯನ್ನು 1.5 mm ವರೆಗೆ 45 ಡಿಗ್ರಿಗೆ ತಿರುಗಿಸಿ. ಕೆಲಸದ ಹಿಡಿತವನ್ನು ಹಿಮ್ಮುಖಗೊಳಿಸಿ ಮತ್ತು ಅದನ್ನು ನಿಜ ಮಾಡಿ. ಕೆಲಸದ ಇನ್ನೊಂದು ತುದಿಯನ್ನು ಎದುರಿಸಿ. ಉಳಿದ ಉದ್ದವನ್ನು 80 mm ವ್ಯಾಸಕ್ಕೆ ತಿರುಗಿಸಿ. ಚಕ್ನಿಂದ ವರ್ಕ್ ಅನ್ನು ತೆಗೆದುಹಾಕಿ. ಕ್ಲ್ಯಾಂಪ್ಗಳ ಸಹಾಯದಿಂದ ವಿ ಬ್ಲಾಕ್ನಲ್ಲಿ ಫಿನಿಶ್ ಮಾಡಿದ ರಾಡ್ ಅನ್ನು ಕ್ಲ್ಯಾಂಪ್ ಮಾಡಿ. ವರ್ಕ್ ಪೀಸ್ನ ಎರಡೂ ಕಡೆಯ ಮುಖಗಳಿಗೆ ಗುರುತು ಮಾಧ್ಯಮವನ್ನು ಅನ್ವಯಿಸಿ. ವರ್ಕ್ ಪೀಸ್ನ ಮಧ್ಯಭಾಗವನ್ನು ಪತ್ತೆ ಹಚ್ಚಲು ಎತ್ತರದ ಗೇಜನ್ನು ಉದ್ದಕ್ಕೆ ಹೊಂದಿಸಿ. ಎರಡೂ ಕೊನೆಯ ಮುಖಗಳಲ್ಲಿ ವರ್ಕ್ ಪೀಸ್ನ ಕೇಂದ್ರೀಕೃತ ಕೇಂದ್ರವನ್ನು ಬರೆಯಿರಿ ಮತ್ತು ಗುರುತಿಸಿ. ಅಸ್ತಿತ್ವದಲ್ಲಿರುವ ಓದುವಿಕೆಗೆ 20 mm ಸೇರಿಸಿ ಮತ್ತು ಎಸೆಂಟ್ರಿಕ್ ಸೆಂಟರ್ ಅನ್ನು ಪತ್ತೆ ಹಚ್ಚಲು ಎತ್ತರದ ಗೇಜನ್ನು ಹೊಂದಿಸಿ. ಎರಡೂ ಕೊನೆಯ ಮುಖಗಳಲ್ಲಿ ವರ್ಕ್ ಪೀಸ್ನ ಎಸೆಂಟ್ರಿಕ್ ಸೆಂಟರ್ ಅನ್ನು ಬರೆಯಿರಿ ಮತ್ತು ಗುರುತಿಸಿ. ಸಾಕ್ಷಿ ಕೇಂದ್ರ ಪಂಚ್ ಮತ್ತು ಬಾಲ್ ಪೀನ್ ಸುತ್ತಿಗೆಯನ್ನು ಬಳಸಿಕೊಂಡು ಕೇಂದ್ರೀಕೃತ ಮತ್ತು
ಎಸೆಂಟ್ರಿಕ್ ಸೆಂಟರ್ಗಳನ್ನು ಗುರುತಿಸಿ. ವಿಭಾಜಕವನ್ನು ಬಳಸಿಕೊಂಡು ಕೇಂದ್ರ ಬಿಂದುವಾಗಿ ಎಸೆಂಟ್ರಿಕ್ ಸೆಂಟರ್ನೊಂದಿಗೆ 26 ಎಂಎಂ ವ್ಯಾಸದ ಮಾರ್ಗದರ್ಶಿ ವೃತ್ತವನ್ನು ಎಳೆಯಿರಿ. ಸಾಕ್ಷಿಯು ಡಾಟ್ ಪಂಚ್ ಮತ್ತು ಬಾಲ್ ಪಿನ್ ಸುತ್ತಿಗೆಯನ್ನು ಬಳಸಿಕೊಂಡು ಮಾರ್ಗದರ್ಶಿ ವೃತ್ತವನ್ನು ಗುರುತಿಸಿ. ತಿರುಗಿದ ವ್ಯಾಸದ ಮೇಲೆ 4 ಜಾ ಸ್ವತಂತ್ರ ಚೆಕ್ನಲ್ಲಿ ಕೆಲಸವನ್ನು ಹಿಡಿದುಕೊಳ್ಳಿ. ನಿಜ ಏಕಕೇಂದ್ರಕ ಕೇಂದ್ರವು ಯೂನಿವರ್ಸಲ್ ಮೇಲ್ಮೈ ಗೇಜನ್ನು ಬಳಸಿಕೊಂಡು ಲೇತ್ ಕೇಂದ್ರದೊಂದಿಗೆ ಸಾಲಿನಲ್ಲಿದೆ. 1 ಜಾ ಅನ್ನು ತೆರೆಯಿರಿ ಮತ್ತು ವಿರುದ್ಧ ಜಾ ಅನ್ನು ಬಿಗಿಗೊಳಿಸಿ. ಇದರಿಂದ ಕೆಲಸದ ಮಧ್ಯಭಾಗವು ಚಲಿಸುತ್ತದೆ. ಎಸೆಂಟ್ರಿಕ್ ಸೆಂಟರ್ ಲೇತ್ ಕೇಂದ್ರದೊಂದಿಗೆ ಸಾಲಿನಲ್ಲಿ ಬರುವವರೆಗೆ ಕಾರ್ಯಾಚರಣೆಯನ್ನು ಪುನರಾವರ್ತಿಸಿ. ಯೂನಿವರ್ಸಲ್ ಸರ್ಫೇಸ್ ಗೇಜ್ ಸಹಾಯದಿಂದ ನಿಜವಾದ ವಿಲಕ್ಷಣ ವೃತ್ತವನ್ನು ಪರಿಶೀಲಿಸಿ. ಈಗ 25 ಎಂಎಂ ಉದ್ದಕ್ಕೆ 25.4 ಎಂಎಂ ವಿಲಕ್ಷಣ ವ್ಯಾಸವನ್ನು ರೂಪಿಸಲು ಹಂತಗಳಲ್ಲಿ ತಿರುಗಿ. ವಿಲಕ್ಷಣ ವ್ಯಾಸದ ಕೊನೆಯ ಮುಖವನ್ನು 1 ಎಂಎಂಗೆ 45 ಡಿಗ್ರಿಗೆ ಚೇಂಫರ್ ಮಾಡಿ. 0.5 ಎಂಎಂ ಆಳ ಮತ್ತು 2 ಎಂಎಂ ಅಗಲಕ್ಕೆ ಅಂಡರ್ಕಟ್ ಮಾಡಿ. ಅಗತ್ಯವಿದ್ದರೆ ಬೇರ್ಪಡಿಸುವ ಮೂಲಕ ವರ್ಕ್ ಪೀಸ್ನ ಹೆಚ್ಚುವರಿ ಉದ್ದವನ್ನು ತೆಗೆದುಹಾಕಿ. ಮೃದುವಾದ ಫೈಲ್ ಅನ್ನು ಬಳಸಿಕೊಂಡು ವರ್ಕ್ ಪೀಸ್ ಅನ್ನು ಡಿಬರ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ ಅನ್ನು ಬಳಸಿಕೊಂಡು 25 ಎಂಎಂ ಉದ್ದದ 80 ಎಂಎಂ ವ್ಯಾಸವನ್ನು ಅಳೆಯಿರಿ ಮತ್ತು ಖಚಿತಪಡಿಸಿಕೊಳ್ಳಿ. ಮೈಕ್ರೋಮೀಟರ್ ಮತ್ತು ವರ್ನಿಯರ್ ಕ್ಯಾಲಿಪರ್ ಅನ್ನು ಬಳಸಿಕೊಂಡು 25.4 ಎಂಎಂ ವ್ಯಾಸವನ್ನು 25 ಎಂಎಂ ಉದ್ದವನ್ನು ಅಳೆಯಿರಿ ಮತ್ತು ಖಚಿತಪಡಿಸಿಕೊಳ್ಳಿ. ವರ್ಕ್ ಪೀಸ್ಗೆ ತೆಳುವಾದ ಕೋಟ್ ಎಣ್ಣೆಯನ್ನು ಅನ್ವಯಿಸಿ ಮತ್ತು ಹೆಚ್ಚಿನ ತಪಾಸಣೆಗಾಗಿ ಅದನ್ನು ಸಂರಕ್ಷಿಸಿ. ಈಗ ನಾವು ಕಲಿತಿರುವುದನ್ನು ರೀಕ್ಯಾಪ್ ಮಾಡೋಣ. ಎಸೆಂಟ್ರಿಕ್ ಸೆಂಟರ್ ಮತ್ತು ವೃತ್ತವನ್ನು ಗುರುತಿಸಿದ್ದೇವೆ. ನಿಜವಾದ ಬಾಹ್ಯ ವಿಲಕ್ಷಣ ವ್ಯಾಸವನ್ನು ಗುರುತಿಸುವುದು. ವಿಲಕ್ಷಣ ತಿರುವು ಕಲಿತಿರುವುದು. ಆದ್ದರಿಂದ ಎಕ್ಸೆಂಟ್ರಿಕ್ ಟರ್ನಿಂಗ್ ಪ್ರದರ್ಶನದ ಬಗ್ಗೆ ಅಷ್ಟೇ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.